ನಾಳೆ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್. ಟಾಕ್ಸಿಕ್ ಸಿನಿಮಾಗೆ ಎಫ್ಐಆರ್ ಕಂಟಕ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳು ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯದಲ್ಲಿ ಲಂಚ ಪಡೆಯುವಾಗಲೇ ಕಾಂಗ್ರೆಸ್ ಶಾಸಕನ ಆಪ್ತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ 50,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಆಪ್ತನಾಗಿರೋ ಅನಿಲ್ ಕುಮಾರ್ ಶೌಚಾಲಯ ಕಾಮಗಾರಿಯ 5.5 ಲಕ್ಷ ಬಿಲ್ ಪಾವತಿ ಮಾಡಿಸಲು 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಮಂಡ್ಯದ ಕಿಂಗ್ಸ್ ಕಾಫಿ ಕೆಫೆಯಲ್ಲಿ ಗುತ್ತಿಗೆದಾರ ಚನ್ನಬಸವೇಗೌಡ ಎಂಬುವರಿಂದ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಈ ಹಿಂದೆಯೂ ಕೂಡ ಉದ್ಯಮಿಗೆ ಆವಾಜ್ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ಅಲ್ಲದೆ ತಿಳಿ ಹೇಳಲು ಹೋದ ಪೊಲೀಸರ ಮೇಲೂ ಅನಿಲ್ ದರ್ಪ ತೋರಿ ಬಳಿಕ ಜೈಲು ಪಾಲಾಗಿದ್ದ. ಇದೀಗ ಮತ್ತೆ ಲಂಚ ಪ್ರಕರಣದಲ್ಲಿ ಅನಿಲ್ ಕುಮಾರ್ ಲೋಕಾಬಲೆಗೆ ಬಿದ್ದಿದ್ದಾನೆ. ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಹಾವೇರಿ, ಕಲಬುರಗಿ, ಬೆಳಗಾವಿ, ಚಿಕ್ಕೋಡಿ, ಬೀದರ್, ಮಂಡ್ಯ ಸೇರಿದಂತೆ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದ ಅಡಿ ಹಾವೇರಿಯ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಉಪವಿಭಾಗದ ಎಇ ಕಾಶಿನಾಥ್ ಭಜಂತ್ರಿ ನಿವಾಸದ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ವೇಳೆ ಲೋಕ ರೇಡ್ಗೆ ಹೆದರಿ 9 ಲಕ್ಷ ಹಣವನ್ನು ಮನೆಯ ಕಿಟಕಿಯಿಂದ ಕಾಶಿನಾಥ್ ಎಸೆದಿದ್ದಾರೆ. 2 ಲಕ್ಷ ನಗದನ್ನ ಬೆಡ್ಶೀಟ್ನಲ್ಲಿ ಗಂಟು ಕಟ್ಟಿ ಹೊರಗೆಸೆದಿದ್ದಾರೆ. ಧಾರವಾಡದ ಕೆಐಎಡಿಬಿ ಇಂಜಿನಿಯರ್ ಗೋವಿಂದಪ್ಪ ಭಜಂತ್ರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲಿಸಿದರು. ಚಿಕ್ಕೋಡಿಯಲ್ಲಿ ಬೋರಂಗಾವ ಗ್ರಾಮ ಲೆಕ್ಕಾಧಿಕಾರಿ ವಿಠಲ್ ಧವಳೇಶ್ವರ ಮನೆ ಕಚೇರಿ ಮೇಲೆ ದಾಳಿ ನಡೆಸಿದಾಗ 1 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಬೆಂಗಳೂರು ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ ಅಸಿಸ್ಟೆಂಟ್ ಕಮಿಷನರ್ ವೆಂಕಟೇಶ್ ಮಜುಮ್ದಾರ್, ಬೀದರ್ ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿ ರವೀಂದ್ರ ರೊಟ್ಟೆ, ಮೈಸೂರು ನಗರ ಪಾಲಿಕೆಯ ವಲಯ ಆಯುಕ್ತ ನಾಗೇಶ್ ಮನೆ ಮೇಲೂ ದಾಳಿಯಾಗಿದೆ. ಬೆಳಗಾವಿಯ ಸಹ್ಯಾದ್ರಿ ನಗರದ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ನಡೆಸೋಕೆ ಮುಂದಾಗಿದ್ರು. ಆದರೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಕುಟುಂಬಸ್ಥರು ಬರೋ ತನಕ ಅಧಿಕಾರಿಗಳು ಕಾದು ಕೂತಿದ್ರು. ರೆಬಲ್ ಸ್ಟಾರ್ ಮನೆಗೆ ಹೊಸ ಅತಿಥಿ ಎಂಟ್ರಿ ಆಗಿದೆ. ನಟ ಅಭಿಷೇಕ್ ಅಂಬರೀಶ್ ಅವೀವ ದಂಪತಿಗೆ ಗಂಡು ಮಗು ಜನನವಾಗಿದ್ದು, ಈ ವಿಚಾರ ಅಂಬರೀಶ್ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅವೀವ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದು, ಮೊಮ್ಮಗನನ್ನ ಸುಮಲತಾ ಅವರು ಹಿಡಿದುಕೊಂಡಿರುವ ಫೋಟೋ ವೈರಲ್ ಆಗಿದೆ. ತಾಯಿ ಅವೀವ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಎನ್ನಲಾಗಿದೆ. ಅಭಿಷೇಕ್ ಮತ್ತು ಅವೀವ ಅವರ ವಿವಾಹ ಕಳೆದ ವರ್ಷ ಜೂನ್ 5ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆದಿತ್ತು. ಅವೀವ ಬಿದಪ್ಪ ಮಾಡೆಲ್ ಹಾಗೂ ಫ್ಯಾಷನ್ ಡಿಸೈನರ್ ಆಗಿದ್ದು, ಅವೀವ ತಂದೆ ಕೂಡ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿದ್ದಾರೆ. ಜೂನಿಯರ್ ಅಂಬರೀಶ್ ಅವರ ಎಂಟ್ರಿ ಇದೀಗ 2 ಕುಟುಂಬದಲ್ಲೂ ಸಂಭ್ರಮ ಮನೆ ಮಾಡಿದೆ. ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ಗೆ ಜೀವ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಛತ್ತೀಸ್ಗಢದ ವಕೀಲ ಫೈಜಲ್ ಖಾನ್ ಎಂಬಾತನನ್ನ ಬಾಂದ್ರಾ ಪೊಲೀಸರು ಬಂಧಿಸಿದ್ದಾರೆ. ನವೆಂಬರ್ 7ರಂದು ವ್ಯಕ್ತಿಯೊಬ್ಬ ಶಾರುಖ್ ಖಾನ್ಗೆ ಜೀವ ಬೆದರಿಕೆ ಹಾಕಿ 50 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ದ. ಈ ಸಂಬಂಧ ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಪೊಲೀಸರು ಫೋನ್ ಟ್ರ್ಯಾಕ್ ಮಾಡಿದಾಗ ಆರೋಪಿ ಛತ್ತೀಸ್ಗಢದ ರಾಯ್ಪುರದಿಂದ ಕರೆ ಮಾಡಿರುವುದು ತಿಳಿದು ಬಂದಿತ್ತು. ವಕೀಲ ಫೈಜಲ್ ಖಾನ್ ಅನ್ನ ಪತ್ತೆ ಹಚ್ಚಿ ವಿಚಾರಿಸಿದಾಗ ತನ್ನ ಮೊಬೈಲ್ ಅನ್ನ ಯಾರೋ ಕದ್ದಿದ್ದಾರೆ ಎಂದಿದ್ದ. ಮತ್ತೆ ವಿಚಾರಣೆಗೆ ಕರೆದ್ರೆ ಬರುವಂತೆ ಪೊಲೀಸರು ಸೂಚಿಸಿದ್ರು. ಆದರೆ ಪೊಲೀಸರು ಆರೋಪಿ ಫೈಜಾನ್ ಖಾನ್ ವಿಚಾರಣೆಗೆ ಕರೆದಾಗ ತನಗೆ ಬೆದರಿಕೆ ಬರುತ್ತಿದೆ ಎಂದು ಸುರಕ್ಷತೆ ನೆಪದಲ್ಲಿ 2 ಬಾರಿ ವಿಚಾರಣೆಗೆ ಗೈರಾಗಿದ್ದಾನೆ. ಅನುಮಾನಗೊಂಡ ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಛತ್ತೀಸ್ಗಢದಲ್ಲಿ ಆರೋಪಿ ಫೈಜಾನ್ ಖಾನ್ ಅನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ರೋಡ್ ಮೇಲ್ಸೇತುವೆ ಮೇಲೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನೋವಾ ಕಾರಿಗೆ ಮೊದಲು ಸಿಮೆಂಟ್ ಲಾರಿ ಡಿಕ್ಕಿ ಹೊಡೆದಿದೆ. ಈ ವೇಳೆ ಹೆಬ್ಬಾಳದಿಂದ ದೇವನಹಳ್ಳಿ ಕಡೆ ಹೊರಟಿದ್ದ ಬಿಎಂಟಿಸಿ ಓಲ್ವೋ ಬಸ್ ಅತಿ ವೇಗವಾಗಿ ಬಂದು ಲಾರಿಗೆ ಗುದ್ದಿದೆ. ಪರಿಣಾಮ 42 ವರ್ಷದ ಲಾರಿ ಚಾಲಕ ಕುಲ್ದೀಪ್ ಕುಮಾರ್, 40 ವರ್ಷದ ಇನೋವಾ ಕಾರು ಚಾಲಕ ಜಗದೀಶ್ ಮೃತಪಟ್ಟಿದ್ದಾರೆ. ಬಿಎಂಟಿಸಿ ಓಲ್ವೋ ಬಸ್ ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಬಸ್ನ ಮುಂದಿನ ಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರೋ ಯಲಹಂಕ ಸಂಚಾರಿ ಪೊಲೀಸರು ವಾಹನಗಳನ್ನು ಕ್ರೇನ್ ಮೂಲಕ ತೆರವು ಮಾಡಿ ವಶಕ್ಕೆ ಪಡೆದಿದ್ದಾರೆ. ಪ್ರತಿಷ್ಠಿತ ಆಸ್ಪತ್ರೆಯ ಶವಗಾರದಲ್ಲಿ ಹೆಣಗಳಿಗೂ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಕೆಜಿಹಳ್ಳಿಯ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನ ಶವಗಾರದಲ್ಲಿ ಮೃತದೇಹವನ್ನ ಇಲಿಗಳು ಕಚ್ಚಿ ತಿಂದಿರುವ ಘಟನೆ ನಡೆದಿದೆ. 37 ವರ್ಷದ ರಂಗಸ್ವಾಮಿ ಹರ್ನಿಯ ಸಮಸ್ಯೆಯಿಂದ ಶೇಷಾದ್ರಿಪುರದ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆಪರೇಷನ್ ಸಂದರ್ಭದಲ್ಲಿ ಸಮಸ್ಯೆ ಆಯಿತು ಎಂದು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ಶಿಫ್ಟ್ ಮಾಡುವಾಗ ಸಾವನ್ನಪ್ಪಿದ್ದಾರೆ. ಶ್ರೀ ಮಾರುತಿ ಆಸ್ಪತ್ರೆಯಲ್ಲಿ ಏನೋ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಮೃತ ರಂಗಸ್ವಾಮಿ ಅಣ್ಣ ಆರೋಪಿಸಿ ದೂರು ಕೊಡಲು ಶವಗಾರದಲ್ಲೇ ಮೃತದೇಹ ಇರಿಸಿದ್ರು. ಆದರೆ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಬರುವ ಹೊತ್ತಿಗೆ ಮುಖ ವಿಕಾರವಾಗಿತ್ತು. ಇಲಿಗಳು ಮೂಗು, ಕಣ್ಣಿನ ರೆಪ್ಪೆ ತಿಂದಿರುವುದು ಸ್ಪಷ್ಟವಾಗಿ ಗೊತ್ತಾಗಿದ್ದು, ಹೀಗಾಗಿ ನಮಗೆ ನ್ಯಾಯ ಬೇಕು ಎಂದು ಕುಟುಂಬಸ್ಥರು ನೋವು ತೋಡಿಕೊಂಡಿದ್ದಾರೆ. ಇನ್ನು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನ ವೈದ್ಯರನ್ನ ಕೇಳಿದ್ರೆ ಹೌದು ತಪ್ಪಾಗಿದೆ, ಆಸ್ಪತ್ರೆ ಆವರಣದ ಪಕ್ಕದಲ್ಲೇ ರಾಜಕಾಲುವೆ, ಆಸ್ಪತ್ರೆಗೆ ಬರುವ ಜನ ಎಲ್ಲೆಂದರಲ್ಲಿ ಆಹಾರ ಪದಾರ್ಥ ಎಸೆದಿರ್ತಾರೆ, ಯಾವಾಗ ಇಲಿಗಳು ಒಳ ಹೋದವು ಗೊತ್ತಾಗಿಲ್ಲ, ಆಡಳಿತ ಮಂಡಳಿಗೆ ಈ ಬಗ್ಗೆ ತಿಳಿಸಲಾಗಿದೆ ಎಂದಿದ್ದಾರೆ. ನೈಟ್ ಹೋದ್ರು ಮಾರ್ಚರಿಯಲ್ಲಿ ಐಸ್ ಪ್ಯಾಕಲ್ಲಿ ಇಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗಿ ಬಾಡಿ ತೊಗೊಂಡ್ರೆ ನೋಡಿದ್ರೆ ಇಲಿಗಳೆಲ್ಲ ಕಚ್ಚಿ ಕಣ್ಣು ಮೂಗು ಎಲ್ಲ ತಿಂದಾಕಿದೆ. ಕೇಳಿದ್ರೆ ಯಾರೂ ರೆಸ್ಪಾಂಡ್ ಮಾಡಿಲ್ಲ. ಒಂಥರ ತುಂಬ ಬೇಜವಾಬ್ದಾರಿ. ಪ್ರಾಪರ್ಟಿ ಮಧ್ಯದಲ್ಲಿ ರಾಜಕಾಲುವೆ ಅಂತ ಹೋಗ್ತಾ ಇದೆ. ಅಲ್ಲಿಂದ ಜಾಸ್ತಿ ಹೆಗ್ಣಗಳು ಬರೋದು ಕಾಮನ್ ಆಗಿದೆ.
ಈ ಕಾರಣದಿಂದ ಅದರಿಂದ ಬಂದು ಪ್ಲಸ್ ಒಳಗಡೆ ಹೋಗಿರೋದು ಚಾನ್ಸಸ್ ಮೋರು ಅಂತ ನಾನು ಈ ಸದ್ಯದಲ್ಲಿ ಹೇಳ್ಬೋದು. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ರು. ಗ್ಯಾರಂಟಿಯಿಂದ ಆರ್ಥಿಕ ಸ್ಥಿತಿ ಹಾಳು, ಮಹಾ ಚುನಾವಣೆ ವೆಚ್ಚಕ್ಕೆ ಮದ್ಯದಂಗಡಿ ಮಾಲೀಕರಿಂದ 700 ಕೋಟಿ ಸಂಗ್ರಹ ಅಂತ ಮೋದಿ ಆರೋಪಿಸಿದ್ರು. ಈ ಬೆನ್ನಲ್ಲೇ ಚನ್ನಪಟ್ಟಣ ಚುನಾವಣಾ ಕಣದಲ್ಲಿ ದೊಡ್ಡಗೌಡರು ಗುಡುಗಿದ್ದಾರೆ. ನೆರೆ ರಾಜ್ಯ ಚುನಾವಣಾ ವೆಚ್ಚಕ್ಕೆ 700 ಅಲ್ಲ 5,000 ಕೋಟಿ ಅಂತ ಗಂಭೀರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಆರೋಪಿಸಿದ್ದಾರೆ. ಮಿಸ್ಟರ್ ಡಿಕೆ ಶಿವಕುಮಾರ್ ಮೋದಿ ಅವರನ್ನ ಅರೆಸ್ಟ್ ಮಾಡಬೇಕು, ಒಕ್ಕಲಿಗ ಸಮಾಜದ ಮುಖಂಡ ಕುಮಾರಸ್ವಾಮಿ ಅರೆಸ್ಟ್ ಮಾಡಿಸಬೇಕಂತಾರೆ. ಮಹಾರಾಷ್ಟ್ರದಲ್ಲಿ ನಡೆಯುವಂತಹ ಚುನಾವಣೆಗೆ 5,000 ಕೋಟಿ ಹಣ ಅಕ್ರಮವಾಗಿ ಕಳಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಇಲಾಖೆಗಳು ಮತ್ತು ನಿಗಮದ ಹಣವನ್ನು ಅನ್ಯ ಬಳಕೆಗೆ ಬಳಸಿಕೊಳ್ಳುತ್ತಿರುವುದರಿಂದ ಮುಜರಾಯಿ ಇಲಾಖೆ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಧಾರ್ಮಿಕ ದತ್ತಿ ವ್ಯಾಪ್ತಿಯ ದೇವಾಲಯಗಳ ಮುಂದೆ ಅನ್ಯ ಬಳಕೆಗೆ ಹಣ ಬಳಸಲ್ಲ ಅಂತ ಬೋರ್ಡ್ ಹಾಕಲು ನಿರ್ಧಾರ ಮಾಡಿದೆ. ಡಿಸೆಂಬರ್ ಮೊದಲ ವಾರದಿಂದ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಬೋರ್ಡ್ ಹಾಕುವ ಯೋಜನೆಗೆ ಚಾಲನೆ ಸಿಗಲಿದೆ. ರಾಜ್ಯದಲ್ಲಿ 35,000ಕ್ಕೂ ಹೆಚ್ಚು ದೇವಾಲಯಗಳು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುತ್ತವೆ. ಅದರಲ್ಲಿ ಅತಿ ಹೆಚ್ಚು ಆದಾಯ ಬರುವ 205ಕ್ಕೂ ಹೆಚ್ಚು ಎ ಗ್ರೇಡ್ ದೇವಾಲಯಗಳಿವೆ. 139 ಬಿ ಗ್ರೇಡ್ ದೇವಸ್ಥಾನಗಳಿವೆ. 34,000 ದೇವಾಲಯಗಳು ಗ್ರೇಡ್ ಸಿ ಪಟ್ಟಿಗೆ ಬರಲಿವೆ. ಪ್ರತಿ ದೇವಾಲಯವು ತನ್ನದೇ ಆದ ವೈಶಿಷ್ಟ್ಯ ಹೊಂದಿದ್ದು ಭಕ್ತರು ಕಾಣಿಕೆಗಳನ್ನ ದೇವಾಲಯದ ಹುಂಡಿಗೆ ಹಾಕ್ತಾರೆ. ಹುಂಡಿಯಿಂದ ಸಂಗ್ರಹ ಆಗುವ ಹಣವನ್ನ ಬೇರೆ ಇಲಾಖೆಗೆ ಅಥವಾ ಅನ್ಯ ಖರ್ಚಿಗೆ ಬಳಸದೆ ದೇವಾಲಯದ ಖರ್ಚಿಗೆ ಬಳಸಿಕೊಳ್ಳಲು ಮುಜರಾಯಿ ಇಲಾಖೆ ನಿರ್ಧಾರ ಮಾಡಿದೆ.